ಸಾಯಿಸ್ಬಿಡ್ತೀನಿ. ನಡಿ ನಡಿ, ಅವಳನ್ನ ಹುಡ್ಕು. ಎಲ್ಲೋ ಹೋದ್ಲು. ಏಯ್, ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯಾ? ಕತೆ ಮುಗೀತು ನಿಂದು. ಪ್ಲೀಸ್ ಆಂಟಿ, ಅವನೊಬ್ಬ ರಾಕ್ಷಸ. ಅವನ ಕೈಲಿ ಸಿಕ್ಕಾಕೊಂಡೆ ಅಂದ್ರೆ ಅವನನ್ನ ಸಾಯಿಸೇ ಬಿಡ್ತಾನೆ. ಅಯ್ಯೋ, ನೀನೇನಾದ್ರು ನಾನು ಹಿಡ್ಕೊಟ್ಟಿಲ್ಲ ಅಂದ್ರೆ ನನ್ನ ಗಂಡ ಒಂಟಿ ಆಗ್ಬಿಡ್ತಾನೆ. ನಿನ್ ದುಡ್ಡು ಬೇಡ, ಏನು ಬೇಡ, ಬಾರಮ್ಮ ಮೇಲೆ. ಪ್ಲೀಸ್ ಆಂಟಿ. ಬಾರಮ್ಮ. ಆಂಟಿ ಪ್ಲೀಸ್, ಒಂದ್ ನಿಮಿಷ ನೀವು ಬನ್ನಿ. ಯಾಕೆ? ಪ್ಲೀಸ್ ಆಂಟಿ. ಇನ್ನೆಲ್ಲೂ ಜಾಗ ಸಿಗ್ಲಿಲ್ವ ನಿನ್ಗೆ? ಇಲ್ಲಿ ಬಂದು ಕೂತ್ಕೊಂಡಿದ್ದಲ್ಲ. ಶಿವ, ನೀನೇನು ಇಟ್ಕೋಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ. ಬಾ ಆಂಟಿ ಪ್ಲೀಸ್, ನಾನು ನಿಮ್ಮ ತಂಗಿ ಅನ್ಕೊಳ್ಳಿ. ನಾನೇನಾದರೂ ಅಂಕಲ್ ಸಿಕ್ಕಾಕೊಂಡ್ರೆ ನನ್ನ ಇಡೀ ಜೀವನನೇ ನಾಶ ಆಗೋಗುತ್ತೆ. ಪ್ಲೀಸ್ ಇದೊಂದು ಸಹಾಯ ಮಾಡಿ. ನನ್ನ ಜೀವನನೇ ನಿಮ್ಮ ಕೈಯಲ್ಲಿದೆ ಆಂಟಿ. ಪ್ಲೀಸ್ ಅಂತ್ಯಾ? ಬರ್ತಾವನೆ. ನೀವು ಮಾತಾಡ್ಬೇಡಿ. ನೀನ್ ಸಿಗಾಕೊಳ್ಳಿಲ್ಲ ಅಂದ್ರೆ ನನ್ನ ಸಾಯಿಸಾಕ್ತಾನ ಅವನು. ಆಂಟಿ ಪ್ಲೀಸ್, ನಿಮ್ಮ ಕೈ ಮುಗಿತು, ಒಂದು ನಿಮಿಷ ಸುಮ್ಮನೆ ಇರಿ. ಬಿಟ್ಟ ಬಿಡಮ್ಮ. ಎಲ್ಲಿ ಹೇಳ್ಕೊಂಡು ಹೋಗ್ತಿದ್ಯಾ ನನ್ನ? ಬನ್ನಿ ಆಂಟಿ, ಕೈ ಬಿಡಮ್ಮ. ಅವ್ನು ಬಂದ್ಬಿಡ್ತಾನೆ. ಆಂಟಿ, ನಾನೊಂದು ಮುಖ್ಯ ಕಾರಣಕ್ಕೆ ಮನೆ ಬಿಟ್ಟು ಬಂದಿರೋದು. ನಾನು ಅನ್ಕೊಂಡಿರೋದು ನಂಗೆ ಸಿಗೋವರೆಗೂ ನನ್ನ ಮನೆಗೆ ಹೋಗೋವಾಗಿಲ್ಲ. ಅದು ನಿನ್ನ ಕರ್ಮ, ಅನುಭವಿಸು. ಅದರಿಂದ ನನಗೇನಾಗಬೇಕು? ಪ್ಲೀಸ್ ಆಂಟಿ, ಹಾಗನ್ಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನಾನು ವಿಶ್ವಜಿತ್ಗೆ ನಿನ್ನ ಬಗ್ಗೆ ಹೇಳಿಲ್ಲ ಅಂದ್ರೆ ನನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತಾನಷ್ಟೇ. ನೀವು ಹಾಗೇನಾದರೂ ಮಾಡಿದ್ರೆ ನಾನು ಸಾಯ್ಬೇಕಾಗತ್ತಷ್ಟೇ. ಅದು ನಿಮ್ಗೆ ಇಷ್ಟನಾ? ನಿಜವಾಗ್ಲೂ ಆಂಟಿ, ಆ ವಿಶ್ವಜಿತ್ ಒಬ್ಬ ದೊಡ್ಡ ರಾಕ್ಷಸ. ನಾನೇನಾದ್ರೂ ಅವನ ಕೈಲಿ ಸಿಕ್ಕಾಕೊಂಡ್ರೆ ನನಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೇ ಬಿಡ್ತಾನೆ. ಅವನಿಂದ ತಪ್ಪಿಸ್ಕೊಂಡು ಜೀವ ಸಹಿತ ಬದುಕಬೇಕು ಅಂತ ರಾಜಸ್ಥಾನಿಂದ ಇಲ್ಲಿ ತನಕ ಬಂದಿದ್ದೀನಿ. ಈಗ ನೀವೇ ನನ್ನನ್ನು ಹಿಡಿದುಕೊಟ್ರೆ ನಾನು ಖಂಡಿತ ಬದುಕಿರೋದಿಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.